ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ದಾಗ ಇಲ್ಲಿ ಹಣದ ವಹಿವಾಟು ನಡೆದಿರೋದು ಬಹಳ ಸ್ಪಷ್ಟವಾಗಿದೆ. ಅದು ಕೇವಲ ಚೆನ್ನೈನಿಗೆ ಮಾತ್ರ ಅಲ್ಲ, ಇನ್ನು ಬೇರೆ ಬೇರೆ ವಿಚಾರಗಳಿಗೂ ಹಣದ ವಹಿವಾಟು ಆಗಿದೆ ಅನ್ನೋದು ಬಹಳ ಸ್ಪಷ್ಟ. There is no doubt from YouTuber till all the tubes. ಮೇಬಿ ಏನು ಈ ರೀತಿ ಧರ್ಮದ್ರೋಹಿ ತಲೆಹರಟೆ ಟೀಂಡಕ್ಕೆ ಇದಕ್ಕೆ ಫಂಡಿಂಗ್ ಮಾಡೋರಿದ್ದಾರೆ. ವೆದರ್ ದಿಸ್ ಇಸ್ ಎ ಫಾರಿನ್ ಫಂಡ್ ಅಥವಾ ಅನ್ಯ ಧರ್ಮೀಯರ ಫಂಡ್ ಅಥವಾ ಮಾವೋವಾದಿಗಳ ಫಂಡ್ ಅಥವಾ ನಕ್ಸಲೈಟ್ಗಳ ಫಂಡ್ ಅಥವಾ ಸೋಮನಾಥ್ ನಾಯ್ಕ XYZ ಯಾರ ಫಂಡ್ ಅಂದ್ರೆ ಈ ಮಹೇಶ್ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ್ ಇವರಿಗೂ ಕೂಡ NRI ಫಂಡ್ಸ್ ಬಂದಿರಬಹುದು ಸರ್? 100%. ಯಾರ್ರೀ ಈ ತಿರ್ಪೋಕಿ ನನ್ನ ಮಕ್ಕಳ ಕೆಲಸ ಏನು ಹೇಳ್ರಿ, ಬೇರೆ ಏನ್ರಿ ಕೆಲಸ ಇವರಿಗೆ? ಆ ಮಹೇಶ್ ತಿಮರೋಡಿ 12 ವರ್ಷದಿಂದ ಮಾಡಿದ ತಿರ್ಪೋಕಿ ಕೆಲಸ ಆದ್ರಿ ಏನ್ರಿ ಹೇಳ್ರಿ? ದುಡ್ಡು ಕಲೆಕ್ಷನ್ ಗಣೇಶನ ಹೆಸರಲ್ಲೂ ಕಲೆಕ್ಷನ್ ಮಾಡುವಂತ ತಿರ್ಪೋಕಿ ಅವನು. ಅಲ್ಲಿ ಒಂದು ವರ್ಷಕ್ಕೊಂದು ಗಣೇಶ ಮಾಡ್ತಾನೆ, ಅದಕ್ಕೊಂದು 25 ಲಕ್ಷ 50 ಲಕ್ಷ ಧರ್ಮಸ್ಥಳದ ಭಕ್ತರ ಹತ್ರನೇ ರೋಲ್ ಕಾಲ್ ಮಾಡ್ತಾನೆ ಅವನು. ಅಂತ ತಿರ್ಪೋಕಿ ಅವನ ಹತ್ರ ಕೆಲಸ ಏನಿದೆ? ಅವನು ಅಂತ ಅಲ್ಲಿ ಕಟ್ತಾ ಇದ್ದಾನಲ್ಲ, ಅಲ್ಲಲ್ಲ ಈಗ ಜೋರಾಗಿ ಆಗ್ತಾ ಇದೆ ಗಣೇಶ, ಜೋರಾಗಿ ಆಗ್ತಾ ಇದೆ. ಗಣೇಶ ಕಂಡ್ಬಿಟ್ಟವನೆ, ಗಣೇಶ ತನ್ನ ಸೊಂಡ್ಲಿಂದನೇ ಹೇಳ್ಕೊಳ್ತಾವನೆ ಒಬ್ಬೊಬ್ಬನೇ ಬಾ 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 ಅಂತ. ಅದೊಂದು ಗದನ ಈ ವೇದವಲ್ಲಿ ಅಂತ ಹೇಳ್ಬಿಟ್ಟು ಇವ್ರಿಗೆ ನಾಗವಲ್ಲಿ ಕಾಣ್ತಾ ಇದೆ ಈಗ. ಐ ಆಮ್ ವೆರಿ ಶ್ಯೂರ್ ಈಗ ಇವರಿಗೆ ಕನ್ಸಲ್ಲೂ ನಾಗವಲ್ಲಿ ಬರ್ಲಿಕ್ಕೆ ಶುರು ಮಾಡಿದಾಳೆ ಅಂತ ಅನ್ಸುತ್ತೆ ನನಗೆ. ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಚೆನ್ನೈನ ವಿಚಾರಣೆ ಆರಂಭ ಆಗಿದೆ. 10 ದಿನ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ತನಿಖಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಇವನಿಂದ ಇನ್ನೂ ಸಾಕಷ್ಟು ವಿಚಾರಗಳನ್ನ ಬಾಯ್ಬಿಡಿಸಬೇಕು, ಹಾಗಾಗಿ ಹೆಚ್ಚಿನ ತನಿಖೆಗಾಗಿ ಕಸ್ಟಡಿಗೆ ಕೋರಿದ್ದಾರೆ SIT ಅಧಿಕಾರಿಗಳು. ಇವನಿಂದ ಹಲವಾರು ವಿಚಾರಗಳನ್ನ ಬಾಯ್ಬಿಡಿಸಬೇಕಾಗಿದೆ. ಇನ್ನು ಚೆನ್ನಯ್ಯ ಪರ ವಕೀಲರು ಇವತ್ತು ಕೋರ್ಟ್ಗೆ ಹಾಜರಾಗಿಲ್ಲ. ಬಹುಶಃ ವಕೀಲರಿಗೂ ಮುಖ ಇಲ್ಲ ಅಂತ ಅನ್ಸುತ್ತೆ. ಪ್ರತಿನಿತ್ಯ ಚೆನ್ನಯ್ಯನ ಜೊತೆ ಬಂದು ನಿಂತ್ಕೊಳ್ತಾ ಇದ್ರು. ಚಿನ್ನಯ್ಯನ ಜೊತೆ ಬಂದು ಪೋಸ್ಟ್ ಕೊಟ್ಟಿದ್ದೇನು, ಅವನಿಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಇದ್ದಿದ್ದೇನು ಎಲ್ಲವೂ ಆಗಿತ್ತು. ಇವತ್ತು ವಕೀಲರು ಸಹ ತನ್ನ ಇಲ್ಲದೆ ಏಕಾಂಗಿ ಆಗಿದ್ದಾನೆ ಆರೋಪಿ ಚಿನ್ನಯ್ಯ. ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಅವನ ವಿಚಾರಣೆ ಆರಂಭ ಆಗಿದೆ. ನನ್ನ ಕಕ್ಷಿದಾರರಿಗೆ ಸೆಕ್ಯೂರಿಟಿ ಕೊಡಬೇಕು, ಅವರಿಗೆ ಜೀವ ಭಯ ಇದೆ, ಅದು ಮಣ್ಣು ಮಸಿ ಅಂತ ಎಲ್ಲ ಹೇಳ್ತಿದ್ದಂತ ವಕೀಲರು ಈಗೆಲ್ಲ ಹೋದ್ರೂ ಗೊತ್ತಿಲ್ಲ. 13ನೇ ಪಾಯಿಂಟ್ ನಲ್ಲಿ ಏನೂ ಸಿಗದ ಹಿನ್ನೆಲೆ ಬುರ್ಡೆ ಮ್ಯಾನ್ ಮೇಲೆ ಸಾಕಷ್ಟು ಡೌಟ್ ಶುರುವಾಗುತ್ತೆ. ಕಳೆದ ಭಾನುವಾರವೇ ಬಂಧಿಸೋದಕ್ಕೆ SIT ತಯಾರಿಯನ್ನ ಮಾಡಿಕೊಂಡಿತ್ತು. ಆದ್ರೂ ಕೂಡ ಪೇಷನ್ಸ್ ಆಗಿ ಕಾಯ್ತಾ ಇದ್ರು. ಗೃಹ ಸಚಿವ ಪರಮೇಶ್ವರ್ ಹಾಗೂ ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಿದ್ರು ಅಧಿಕಾರಿಗಳು. ಸರ್ ಇವನು ಹೇಳ್ತಾ ಇರೋದಲ್ಲ ಬುರ್ಡೆ ಅಂತ ಹೇಳಿ. ಇನ್ನು ಅಧಿವೇಶನ ನಡೀತಿದೆ, ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಿ ಖಚಿತಪಡಿಸಿಕೊಂಡು ಅರೆಸ್ಟ್ ಮಾಡಿ ಅಂತ ಹೇಳಿದ್ರು. ಪಕ್ಕಾ ಮಾಹಿತಿಯನ್ನ ಸಂಗ್ರಹ ಮಾಡಿ 19 ಗಂಟೆಗಳ ಸುದೀರ್ಘ ವಿಚಾರಣೆಯ ಬಳಿಕ ಬುರ್ಡೆ ದಾಸ ಚಿನ್ನಯ್ಯನನ್ನ ಬಂಧಿಸಲಾಯಿತು. ಸರಿಗ ವಿಚಾರಣೆ ನಡೀತಾ ಇದೆ. ಒಂದಷ್ಟು ದಿನಗಳ ಕಾಲ ಪೊಲೀಸರು ಅವನನ್ನ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಇವನಿಂದ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೇಕಾಗಿದೆ. ಯಾರೆಲ್ಲ ಇವನ್ ಹಿಂದೆ ಇದ್ದಾರೆ, ಯಾರು ಇವನನ್ನು ಮುಂದೆ ಬಿಟ್ರು. ಈಗ ಒಂದು ಬಾಹ್ಯವಾಗಿ ಯಾರೆಲ್ಲ ಇದ್ದಾರೆ ಅನ್ನೋದು ಗೊತ್ತಾಗಿದ್ರು ಕೂಡ ಒಳಗಡೆ ಇಂಟರ್ನಲಿ ಇದೊಂದು ಬಹಳ ದೊಡ್ಡ ಗ್ಯಾಂಗ್ ಇದೆ, ಬಹಳ ದೊಡ್ಡ ಷಡ್ಯಂತ್ರ ಇದೆ. ಇದು ಬೇರೆ ಯಾರಿಗಾದ್ರೂ ಲಿಂಕ್ ಇದೆಯಾ, ಧರ್ಮಸ್ಥಳವನ್ನ ಏನ್ ಮಾಡೋದಕ್ಕೆ ಹೊರಟಿದ್ರು ಇವ್ರು ಎಲ್ಲರೂ ಅನ್ನುವಂಥದ್ದು ಕೂಡ ಹೊರಗಡೆ ಬರ್ಬೇಕಾಗತ್ತೆ. ಇಟ್ ಇಸ್ ವೆರಿ ಸಿಂಪಲ್. ಇವನು ಏನು ಗೊಂಬೆ ಅಷ್ಟೇ, ಆಡಿಸಿದವರು ಬೇರೆ ಇದ್ದಾರೆ. ಈ ಷಡ್ಯಂತ್ರದ ಮಾಸ್ಟರ್ಸ್ ಇದಲ್ಲ, ರಿಂಗ್ ಮಾಸ್ಟರ್ಸ್ ಇದಾರಲ್ವಾ, ಈ ಪುಡಾರಿಗಳು ಬೇರೆ ಇದ್ದಾರೆ. ಈ ಮಟ್ಟಣ್ಣ, ತಿಮರೋಡಿ, ಈ ಜಯಂತು, ಆ ಕಡೆ ಒಂದು ಯಾವುದು ಕಾಮಾಕ್ಷಿ ಇತ್ತು, ಅಲ್ಲೆಲ್ಲ ಮಾತಾಡ್ತಾ ಇದ್ರಲ್ಲ, ತಮ್ಮಣ್ಣ ಗಿಮ್ಮಣ್ಣ ಎಲ್ಲ ಇತ್ತಲ್ಲ. ಇದು ಒಂದು ಆದರೆ ಇದರ ಹಿಂದೆ ಇನ್ನು ಯಾವುದೋ ದೊಡ್ಡ ಷಡ್ಯಂತ್ರ ಇದೆ. ಇವ್ರುಗಳಿಗೆ ಹಿಂಗೆ ಫಂಡಿಂಗ್ ಆಗ್ತಾ ಇರಲಿಲ್ಲ ಅನ್ನುವ ಮಾಹಿತಿಯನ್ನು SIT ತೆಗಿಬೇಕಾಗಿದೆ. ದೆರ್ ಇಸ್ ನೋ ಡೌಟ್. ಇವನು ಆಗಲಿ, ಆ ಸುಜಾತ ಭಟ್ ಆಗಲಿ, ಇವರೆಲ್ಲ ಗೊಂಬೆಗಳಷ್ಟೇ. ಇವರನ್ನು ಒಂದು ಆಮಿಷ ಒಡ್ಬಿಟ್ಟು ಇವರನ್ನೊಂದು ಬ್ರೈನ್ ವಾಶ್ ಮಾಡ್ಕೊಂಡ್ಬಿಟ್ಟು ಕರ್ಕೊಂಬಂದಿದ್ದಾರೆ ವಿನಃ ಇವರಿಗೂ ಧರ್ಮಸ್ಥಳಕ್ಕೂ ಏನಂತದಿದೆ ಅಂತ ಏನು ಮಾಸ್ಟರ್ ಗೇಮ್ ಅಲ್ಲ. ನಾವು ಗೇಮ್ ಈಸ್ ಓವರ್. ಈಗ ಒಂದು ಕಡೆಯ ಗೇಮ್ ಓವರ್ ಆಗಿದೆ, ಒಂದು ಇನ್ನಿಂಗ್ಸ್ ಮುಗ್ದಿದೆ. ಈಗ ನಾನು ಹೇಳಿದಲ್ಲ, ಇನ್ನು ಬೌಲಿಂಗು, ಬ್ಯಾಟಿಂಗು, ವಿಕೆಟ್ ಕೀಪಿಂಗು ಎಲ್ಲ, ಫೀಲ್ಡಿಂಗ್ ಎಲ್ಲ ನಮ್ಮದೇ. ಇನ್ನು ನಾವು ಹೇಳಿದ್ವಿ, ಮಟ್ಟಣ್ಣನಿಗೆ ಮೊನ್ನೆ ಹೇಳಿದ್ವಿ, ಅಣ್ಣ ಮಹೇಶಣ್ಣನಿಗೆ ಹೇಳಿದ್ವಿ, ಅಣ್ಣ ಓಡು ಅಂತ ಓಡಿಲ್ಲ. ಮಟ್ಟಣ್ಣ ಅವ್ರಿಗೆ ಹೇಳಿದ್ವಿ, ಬ್ರದರ್ ಮಟ್ಟಣ್ಣ ಓಡು ಅಂತ ಹೇಳಿದ್ವಿ, ಓಡಿಲ್ಲ. ಇನ್ನೂ ಓಡ್ಲಿಕ್ಕೆ ಆಗಲ್ಲಣ್ಣ. ಅವನ ತಿರ್ಪೋಕಿ ಮುಖ ನೋಡಿ, ಸಮಾಜದ್ರೋಹಿ, ದೇಶದ್ರೋಹಿ, ಧರ್ಮದ್ರೋಹಿ, ನೀಚ, ಲಫಂಗ. ಅವನ ಮುಖ ನೋಡಿ, ಅವನ ಮುಖಕ್ಕೆ ಒಂದು ನಾಮ ನೋಡಿ, ಅವನು ನಿಂತ್ಕೊಂಡು ಪ್ಲೇಸ್ ನೋಡಿ. ನಿನ್ನೆ ಸ್ಟೇಷನ್ ಅಲ್ಲಿ ಹೇಳ್ತಾನೆ, ಹೋರಾಟಗಾರರು ನಾವು, ನಮ್ಗೇನ್ ಅರೆಸ್ಟ್ ಮಾಡಿದ್ರು ಏನ್ ಭಯ ಇಲ್ಲ. ಅವನು ಹೇಳ್ತಾನೆ ಸಂವಿಧಾನ ಬಗ್ಗೆ ಮಾತಾಡಿ ಹೇಳ್ತಾನೆ,
ಪೊಲೀಸ್ ಸ್ಟೇಷನಲ್ಲಿ ಚಪಾತಿ ಕಾಯಿಸ್ತವ್ರೆ, ಚಪಾತಿ ಕಾದಂಗೆ FIR ಆಗ್ತಾ ಇದ್ದಾರೆ. ಹೊರಗಡೆ ಬಂದು ಹೇಳ್ತಾರೆ ಇನ್ನೇನು ಚಪಾತಿ ಆರಿಲ್ಲ, ಬೆಂಕಿ ಆರ್ತಾ ಇದೆ ಏನೋ, ಇನ್ನು ಚಪಾತಿ ಫೈಲ್ ಕೊಟ್ಟಿಲ್ಲ ನನಗೆ ಅಂತ ಹೇಳ್ತಾರೆ. ಮತ್ತೊಂದು ವಿಚಾರ ಸರ್, ಇದೇ ಏನಾದರೂ ಈ ಮಟ್ಟಣ್ಣನವರು ಇವನು ಊರಲ್ಲಿ ಏನಾದರೂ ಈ ರೀತಿ ಮಾಡಿದ್ರೆ ಜನ ಅವತ್ತೇ ಅವನ್ನ ಹೊಡೆದಾಕ್ಬಿಡ್ತಾ ಇದ್ರು. ಅಲ್ಲಲ್ಲ, ಈಗ ನೋಡ್ರಿ, ನಾನು ಹೇಳ್ತೀನಲ್ವಾ, ಉಡುಪಿ ದಕ್ಷಿಣ ಕನ್ನಡದ ಜನಗಳು ಪ್ರಜ್ಞಾವಂತರು, ಒಮ್ಮೆಲೆ ಕಾನೂನನ್ನು ಕೈಗೆತ್ಕೊಳ್ಳೋರಲ್ಲ. ನಂಬರ್ 1. ನಂಬರ್ 2 ಕಾಯುವವರು, ನೋಡುವ ಎಷ್ಟು ಇವನು ಹಾರಾಡ್ತಾನೆ ಅಂತ. ಅದರಲ್ಲಿ ಏನಾಗಿದೆ ಅಂದರೆ ಅಲ್ಲಿಯ ಊರಿನ ಲಫಂಗಗಳು ಪಟಿಂಗರು ತಲೆಯಲ್ಲಿ ಏನಿದ್ದರೂ ಸೇರ್ಕೋತಾರೆ. ಸೇರ್ಕೊಂಡಿದ್ದಕ್ಕಾಗಿ ಹೌದೇನು ಅಂತ ಯಾವಾಗ ಧರ್ಮಸ್ಥಳದ ಜನತೆ ಗ್ರಾಮಸ್ಥರು ಮೊನ್ನೆ ಸೇರ್ಬಿಟ್ಟು ಕೊಟ್ರು ನೋಡಿ ಗೂಸ, ಅಲ್ಲಿಗೆ ಶುರುವಾಯಿತು ಧರ್ಮ ಯುದ್ಧದ ಮೊದಲ ಹಂತ ಅಂತ. ಅಲ್ಲಿಗೆ ಜಗತ್ತಿಗೆ ಗೊತ್ತಾಯಿತು, ಇಲ್ಲ ಶಾಂತಿ ಸಂಸ್ಥಾಪನೆ ಆದಲ್ಲೂ ಕೂಡ ಜನರು ಒಂದು ಲಿಮಿಟ್ ಆದಮೇಲೆ ಎದ್ದೇಳ್ತಾರೆ ಅನ್ನುವ ಸೂಚನೆ ಯಾವಾಗ ಧರ್ಮಸ್ಥಳದ ಗ್ರಾಮಸ್ಥರು ಕೊಟ್ರಲ್ಲ, ಅಲ್ಲಿಗೆ ಧರ್ಮಸ್ಥಳದ ಧರ್ಮ ಯುದ್ಧದ ಮುನ್ನುಡಿ ಆ ದಿನ ಧರ್ಮಸ್ಥಳದ ಗ್ರಾಮಸ್ಥರೇ ಬರ್ದಿತ್ತು. ಈ ಗಿರೀಶ್ ಮಟ್ಟಣ್ಣನವರು ಈ ತಿಮ್ರೋಡಿ ಜೊತೆ ಸೌಜನ್ಯ ಹೋರಾಟದಲ್ಲಿ ವೇದಿಕೆ ಮೇಲೆ ಒಂದಷ್ಟು ಜನ ಕುತ್ಕೊಳ್ತಾ ಇದ್ರು, ಎಲ್ಲೋದ್ರು ಸರ್? ಅಲ್ಲಲ್ಲ, ಈಗ ಲೈವ್ ಬರಬೇಕು ಇವನಿಗೆ, ಯೂಟ್ಯೂಬ್ ಲೈವ್ ಯಾರ್ದೋ ಸೆರಗೋಡಿಯಲ್ಲಿ ಕೂತ್ಕೊಂಡು, ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು, ಯಾರ್ದೋ ಕಿಚನಲ್ಲಿ, ಯಾರ್ದೋ ಬೆಡ್ರೂಮಲ್ಲಿ, ಯಾರ್ದೋ ಸಂಘ ಮಾಡಿಕೊಂಡು ಯೂಟ್ಯೂಬ್ ಮಾಡಿಕೊಂಡು ರಾತ್ರಿ ಬರೋದು, ಲೈವ್ ಒಂದು ಕೇಳೋದು, ವಾಯ್ಸ್ ಬರ್ತಾ ಇದೆನಾ, ನನಗೆ ಹಾಯ್ ಅನ್ನಿ, ಶಬಾಸ್ ಅನ್ನಿ, ಅವನೇ ಹೇಳೋದು ಹುಚ್ಚಂತರ ಬಂದ್ಬಿಟ್ಟು ಮಾತಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು. ಇವತ್ತು ಸಿಕ್ತು, ಇವತ್ತು 10 ಸೀರೆ ಸಿಕ್ತು, ಬ್ಲೌಸ್ ಸಿಕ್ತು, ಈಗ ಬ್ಲೌಸ್ ಯಾರ್ದಂತ ಇವನು ಹೇಳಬೇಕು, ಆ ಸೀರೆ ಇವನು ಎಲ್ಲೆಲ್ಲಿಂದ ತಂದಿದ್ದಾನಂತ ಹೇಳಬೇಕು, ಆ ಬುರುಡೆ ಇವನ ಅಪ್ಪಂದು ಯಾರ್ಯಾರ್ದಂತ ಇವನಿಗೆ ಬೊಗಳಬೇಕು. ಆ ಸ್ಥಿತಿಯಲ್ಲಿ ಇವತ್ತು ಮಟ್ಟಣ್ಣವರಿದ್ದಾನೆ. ನಾನು ಹೇಳ್ತೀನಿ ಕೇಳಿ, ಇವನು ಹುಸಿ ಬಾಂಬ್ ಬಿಟ್ಟು ತಪ್ಪಿಸ್ಕೊಂಡಿರ್ಬೋದು, ಅಲ್ಲಲ್ಲ ಈಗ ಇಟ್ಟವನಲ್ಲ, ಈಗ ಇವನು ಬುಡಕ್ಕೆ ಇಟ್ಟಿರೋದು ನಿಜವಾದ ಬಾಂಬು, ಈಗ ಇಟ್ಟಿರೋದು ಇವನಿಗೆ ಜನಗಳು. ಈಗ ಕಾನೂನು, ಭಾರತದ ಕಾನೂನು ಇಡುತ್ತೆ ಇವನಿಗೆ, ಭಾರತ ದೇಶದ ಸಂಸ್ಕೃತಿ ಇಡುತ್ತೆ ಇವನಿಗೆ. ಮಂಜುನಾಥ ಅಣ್ಣಪ್ಪನ ಬಗ್ಗೆ ಇವನು ಮಾತಾಡುವ ರೀತಿ ನೋಡಿದ್ರ ನೀವು, ಅವನಿಗೆ ನಾಮ ಬೇರೆ ಕೇಳು, ಇದು ನಾಮ ಶುರುವಾಗಿದ್ದವನು ಇವರ ಎಲ್ಲ ಪಿಕ್ಚರ್ಗಳನ್ನು ನೀವು ನೋಡಿ. ಇವನು ಸೌಜನ್ಯ ಹೋರಾಟಕ್ಕಂತ ಗುರುತಿಸ್ಕೊಂಡು ಬಂದಲ್ಲ, ಇವನನ್ನು ಯಾರು ಲೆಕ್ಕಕ್ಕಿಟ್ಟಿರಲಿಲ್ಲ. ಇವನಿಗೆ ಪ್ರಚಾರ ಬೇಕಿತ್ತು, ಇವನಿಗೆ ಯಾರೋ ನನ್ನನ್ನು ಗುರುತಿಸ್ಬೇಕಂತ ಇತ್ತು. ಯಾವಾಗ ಬಂದ ನೋಡ್ದ ಈ ದಕ್ಷಿಣ ಕನ್ನಡದ ಜನಗಳಿಗೆ ಏನೇನು ಬೇಕು ಅಂತ, ಅಲ್ಲಿ ಕೇಸರಿ ಹಾಕ್ಕೊಳ್ಳಿಕ್ಕೆ ಶುರು ಮಾಡ್ದ, ನಾಮ ಹಾಕ್ಕೊಳ್ಳಿಕ್ಕೆ ಶುರು ಮಾಡ್ದ. ನೋಡಿ ಎಲ್ರಿಗೆ ಒಂದೇ ಥರದ್ದು ಕಿವಿಲಿ, ಅಣ್ಣ ತಮ್ಮ ತಿಮುರೋಡಿ, ಅವನು ನಿತ್ಯಾನಂದ ಕೊಟ್ಟಿರಬೇಕು, ಇವನ ಗುರು ತಿಮುರೋಡಿ ತಮ್ಮ, ತಿಮುರೋಡಿ ಅಣ್ಣ, ಇವ್ರಿಗೊಂದು ಪೊರ್ಕಿ ಗ್ಯಾಂಗ್, ಅವನು ಯಾರ ಪ್ರಜ್ವಲ್ ಅಂತೆ, ತನುಷ್ ಶೆಟ್ಟಿ ಅಂತೆ, ಪ್ರಮೋದ್ ಅಂತೆ, ಒಂದು ಪೊರ್ಕಿ ಗ್ಯಾಂಗ್, ಅದಕ್ಕೆ ಒಂದು ಜುಟ್ಟು, ಅದಕ್ಕೆ ಒಂದು ಕಾವಿ ಬಟ್ಟೆ, ಅದರ ಮೇಲೆ ಕೈಯಲ್ಲಿ ಸಿಗರೇಟ್, ಪಾನ್ ಪರಾಗ್, ರಾತ್ರಿ ಟೈಟ್ ಕೇಸರಿ ಹಾಕೊಂಡ್ಬಿಟ್ಟು, ಆ ಕೇಸರಿಯ ಮರ್ಯಾದೆ ತೆಗೆದ ಲಫಂಗರು ಪಟಿಂಗರು ಇವರು. ನೋಡಿ ಅವನ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅವನ ಕಿವಿಲಿ ನೋಡಿ, ಇವ್ರದ್ದೆಲ್ಲದು ಟ್ರೇಡ್ ಮಾರ್ಕ್, ಆ ಕಿವಿಗೊಂದು, ಆ ಓಲೆ, ಇವ್ರಿಗೊಂದು ಕೇಸರಿ, ಇದಕ್ಕೆ ಭಾಷಣ. ಆಗ್ಲೇ ಜನಗಳು ಕಾಲಲ್ಲಿದ್ದಿದ್ದು, ಪೊರ್ಕೆ ಕೈಯಲ್ಲಿದ್ದೆಲ್ಲ ಇಟ್ಕೊಂಡ್ ಬಂದ್ಬಿಟ್ಟಿದ್ರೆ, ಮೊನ್ನೆ ಧರ್ಮಸ್ಥಳದಲ್ಲಿ ಆದ್ರೂ ನೋಡಿ ಇವ್ರಿಗೆ ಮಾತಾಡುವಾಗ ಇಟ್ಕೊಂಡು ಬಡ್ದಿದ್ರೆ ಪೊಲೀಸ್ ಅವ್ರ ಹತ್ರ ಬಾಯಿ ಬಚ್ಕೊಂಡು ನಿಂತ್ಕೊಂಡ್ಬಿಟ್ರು, ಸರ್ಕಾರ ಅಂತೂ ಬಾಯಿ ಬಚ್ಕೊಂಡು ನಿಂತ್ಕೊಂಡ್ಬಿಡ್ತು. ಈ ಓಟ್ ರಾಜಕಾರಣ ಏನೋ ನನಗೂ ಓಟ್ ಬರಲ್ಲಪ್ಪ, ಮಹೇಶ್ ತಿಮರೋಡಿ ಹತ್ರ ಸ್ವಲ್ಪ ಹುಡುಗರಿದ್ದಾರೆ, ಮಾತಾಡಿದರೆ ನನಗೆ ಸ್ವಲ್ಪ ಓಟ್ ಬರಲ್ವಾ ಅಂತ ಅಲ್ಲಿಯ ಜನಗಳಿಗೆ. ಈ ಓಟ್ ರಾಜಕಾರಣದಿಂದಾಗಿ ಏನಾದರೂ ತೊಂದರೆ ಇಲ್ಲ, ಎಂಥ ಲಫಂಗರಾದರೂ ನಮಗೆ ಬೇಕು ಅನ್ನುವ ರಾಜಕಾರಣ